ಬೆಳಿಗ್ಗೆ 5:45 ಎದ್ದೋತಾ ಇದ್ನಿ ಗಾಡಿ ಹತ್ರಕ್ಕೆ. ಯಾಕಪ್ಪ ಅಂದರೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಸ್ವಲ್ಪ ಬೇಗ ಮುಗಿಸ್ಬೇಕಂತ ಹೇಳಿದ್ರು. ಸರಣ ಆಯ್ತಣ್ಣ ಅಂತ ಹೇಳ್ಬಿಟ್ಟು ಗಾಡಿ ಹತ್ರಕ್ಕೆ ಹೋಗೋ ಪಟ್ಟಿಗೆ 6 ಗಂಟೆನೂ ಆಯಿತು. ಇನ್ನೂ ಅಷ್ಟೊಂದು ಬೆಳಕೇನಾಗಿರಲಿಲ್ಲ. ತಿರ್ಗಿ ಅಲ್ಲಿ ಕಾಲಮ್ಗಳು ಸ್ವಲ್ಪ ಎತ್ತಬೇಕಾಯಿತು. ಮನೆ ಸುತ್ತಾನು ಗಾಡಿ ಹತ್ರ ಹೋಗಿ ಕ್ಲೀನಾಗಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಕಾಲಮ್ಗಳೆಲ್ಲ ಎತ್ತಾ ಇದ್ನ. ಹಂಗೆ ಎತ್ತ ಹಂಗೆ ಬಿಸಿಲು ಬರ್ತಾ ಇತ್ತು. ತಿರ್ಗಿ ಹಂಗೆ ಅದನ್ನೆಲ್ಲ ಹಂಗೆ ಎತ್ಕೊಂಡು ಮನೆ ಸುತ್ತ ಎತ್ತಬೇಕಂತ ಹೇಳಿದ್ರು. ತಿರ್ಗಿ ಹಂಗೆ ಅದನ್ನೆಲ್ಲ ಎತ್ಕೊಂಡು ಉರ್ದನಹಳ್ಳಿಗೆ ಹೊಸ ಹೋಟ್ಲ್ ಒಂದು ಓಪನ್ ಆಗಿತ್ತು. ಜಾಸ್ತಿ ದಿನನೇ ಆಗಿತ್ತು, ಆದರೆ ನನ್ನ ಕಣ್ಣು ಕೀ ನಡುವೆ ಬಿದ್ದಿದ್ದು. ಅಲ್ಲಿ ಹೋಗಿ ಇಡ್ಲಿ ತಗೊಂಡು ಚೆನ್ನಾಗಿತ್ತು, ಟೇಸ್ಟ್ ಮಾಡಿ ನೋಡಿದ್ನಿ, ಚೆನ್ನಾಗಿತ್ತು, ಪರವಾಗಿಲ್ಲ. ತಿರ್ಗಿ ಆಮೇಲೆ ರೈಸ್ ಬಾತ್ ಹಾಕ್ಸ್ಕೊಂಡು ಅದು ಸೂಪರಾಗಿತ್ತು. ತಿರ್ಗಿ ಟಿಫನ್ ಎಲ್ಲ ಮಾಡ್ಕೊಂಡು ತಿರ್ಗಿ ಗಾಡಿ ಹತ್ರ ಬಂದು ನೋಡ್ರಿ ಅದು ಕಾಲಮ್ ಮಾರ್ಕ್ ಕಾಣಿಸ್ತೈತಾ. ತಿರ್ಗಿ ಈ ಕಡೆ ಏಕ್ಸ ಹೋಗಬೇಕು, ಅದನ್ನೇ ಮೊನ್ನೆ ಕ್ಲೀನ್ ಮಾಡಿದ್ದು ವೀಡಿಯೋ ಹಾಕಿದ್ನಿ. ತಿರ್ಗಿ ಅದನ್ನೆಲ್ಲ ಹಂಗೆ ಎತ್ಕೊಂಡು ಅವ್ರು ಏನಕ್ಕಪ್ಪ ಅಲ್ಲಿ ಅವ್ರು ಅಂದರೆ ಡೀಪ್ ಬಂದು 6.5 ಅಡಿ 7 ಅಡಿ ಎತ್ತಬೇಕಂತ ಹೇಳೋದು. ಯಾಕಂದರೆ ಅಷ್ಟು ಡೀಪ್ ಹೋದರೆ ಕಾಣಿಸೋದು ಇಲ್ಲ. ತಿರ್ಗಿ ಆಮೇಲೆ ಅದನ್ನೆಲ್ಲ ಎತ್ಕೊಂಬಂದು ತಿರ್ಗಿ ಆ ಕಡೆ ನೋಡ್ರಿ ಅದು ಸಿಮೆಂಟ್ ಸ್ವಲ್ಪ ಬ್ರೇಕ್ ಮಾಡಿದ್ರು ಅವರು ಬ್ರೇಕರಲ್ಲಿ. ತಿರ್ಗಿ ಆಮೇಲೆ ನಾನೇ ಹೊಡೆದಿಕ್ಕಂತೀನಿ ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೀಟಾಗೆಲ್ಲ ಎತ್ಕೊಂಡು ಅದನ್ನ ಹಂಗೆ ಟ್ಯಾಕ್ಟ್ರಿಗೆ ತುಂಬಿಕೊಂಡು ಪಾಪ ಅಲ್ಲಿ ಗಾರ್ಮೇಸ್ರು ಬಂದಿದ್ದ ಎಣ್ಣೆ ನಾನೇ ಹೊಡ್ಸ್ಕೊಂತೀನಿ ಬಿಡಪ್ಪ, ಯಾಕೆ ಬಾದಿಕ್ಕೆ ಅಂತೀಯ ಅಂತ ಹೇಳ್ಬಿಟ್ಟು ಆ ಸಿಮೆಂಟ್ ಕಾಂಕ್ರೀಟ್ ಮ್ಯಾಗ ಇದ್ದಿದ್ದೆಲ್ಲ ಟ್ಯಾಕ್ಟ್ರಿಗೆ ತುಂಬಿ ಎಲ್ಲ ಕಳ್ಸಾಕಿದ್ನಿ. ತಿರ್ಗಿ ಆ ಎಣ್ಣೆ ಇತ್ಕೊಂಡಪ್ಪ ಒಂದು 2 ಲೋಡ್ ಹೊಡಿ ಬಾಪ ಅಂದರು. ಸರಣ ಆಯ್ತಣ್ಣ ಇಷ್ಟೊತ್ತು ಹೊಡೆದಿದ್ದಕ್ಕೆ ಸ್ವಲ್ಪ ಟ್ಯಾಂಕ್ಸ್ ಅಣ್ಣ ಅಂತ ಹೇಳೋ ಪಟ್ಟಿಗೆ ಫುಲ್ ಖುಷಿ ಆಗೋದು. ತಿರ್ಗಿ ನಾನು ಅದನ್ನೆಲ್ಲ ಎತ್ಕೊಂಡೋಗಿ ನೀಟಾಗಿ ಅನ್ಲೋಡ್ ಮಾಡೋಕ್ಕೆ ಆ ಕಾಂಕ್ರೀಟ್ ಮೇಲೆ ಇದ್ದಿದ್ದೆಲ್ಲ ನೀಟಾಗೆಲ್ಲ ಮುಗಿಸಾಕಿದ್ನಿ. ನೀಟಾಗಿ ನೀವು ನೋಡ್ತಾ ಇರ್ಬೋದು. ಅಂದರೆ ಒಂದು ಮಟ್ಟಕ್ಕೆ ಎತ್ಕೊಂಬಂದು ಗುರು, ಯಾಕೆ ಸುಮ್ಮನೆ ಸುಳ್ಳು ಹೇಳಬೇಕು. ತಿರ್ಗಿ ಆಮೇಲೆ ಈ ಕಡೆ ಪಾಯ ಪಕ್ಕದಾಗಿರೋದೆಲ್ಲ ನೀಟಾಗಿ ಎತ್ತಾಕೊಂಡ್ರು. ಬಿಸಿಲು ನೋಡಿದರೆ ಸರಿ ಈಗ ಕುಮ್ಮುತ್ತಾ ಓದ್ತಾದೆ. ಯಾಕೆ ಹೇಳ್ತೀರಿ ನನ್ನ ಬಾಧೆ ಅಂತೂ. ಅಯ್ಯೋ ಸ್ವಾಮಿ, ಅದನ್ನೆಲ್ಲ ನೀಟಾಗಿ ಹಂಗೆ ಎಲ್ಲ ಎತ್ತಾಕೊಂಡು ಎಲ್ಲ ಹಂಗೆ ಒಂದು ಮಟ್ಟಕ್ಕೆ ಎಲ್ಲ ನೀಟಾಗಿ ಆಗೋಯ್ತು. ಅವ್ರನ್ನ ಕೇಳಿದ್ದು ಏನಣ್ಣ ಸಾಕಣ್ಣ ಅನ್ನಿ. ಸಾಕ್ಬಿಡಪ್ಪ ದಂಡಿ ಅಂತ ಹೇಳಿದ್ರು. ಸರಣ ಆಯ್ತಣ್ಣ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಎಲ್ಲ ಮನೆ ಪಕ್ಕದಲ್ಲಿ ತಿರ್ಗಿ ಪಾಯ ಪಕ್ಕದಲ್ಲಿ ಎಲ್ಲ ನೀಟಾಗಿ ಎತ್ತಾಕಿದ್ನಿ. ಓಕೆ ಫ್ರೆಂಡ್ಸ್, ಈ ನನ್ನ JCB ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ ಬಾಯ್ ಬಾಯ್.